SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಥಾಟ್ ಫಾರ್ ದಿ ಡೇ. ಉತ್ತಮವಾದುದು ಶ್ರಮವಿಲ್ಲದೆ ಲಭಿಸದು, ಇಚ್ಛೆ ಇಲ್ಲದಿದ್ದರಂತೂ ಅದು ಸಾಧ್ಯವೇ ಇಲ್ಲ. ಕುವೆಂಪುರವರು ಹೇಳಿದಂಥ ಮಾತು. ಅತ್ಯುತ್ತಮವಾದಂಥ ರಿಸಲ್ಟ್ ಮಾಡ್ಬೇಕನ್ನೋದು ನಿಮ್ಮ ಇಚ್ಛೆ ಆಗಿದ್ರೆ ಅದಕ್ಕೆ ಶ್ರಮ ಪಟ್ಟಾಗ ಮಾತ್ರ ನೀವು ಆ ಇಚ್ಛೆಯನ್ನು ಪೂರೈಸ್ಕೊಳ್ಳೋಕೆ ಸಾಧ್ಯತೆ ಇತ್ತು. ಅದಕ್ಕೆ ಉತ್ತಮವಾದದ್ದು ಶ್ರಮ ಇಲ್ಲದೆ ಲಭಿಸೋದಿಲ್ಲ. ಅತ್ಯುತ್ತಮವಾದಂಥ ರಿಸಲ್ಟ್ ಮಾಡುವಂಥದ್ದು ಏನು ಒಂದು ಗುರಿ ಐತಲ್ಲ, ಅದು ನಿಮಗೆ ಶ್ರಮ ಇಲ್ಲದ ಸಾಧ್ಯ ಆಗೋದಿಲ್ಲ. ಜೊತೆಗೆ ಇಚ್ಛೆ ಇಲ್ಲದಿದ್ದರೆ ಅದು ಸಾಧ್ಯವೇ ಇಲ್ಲ. ಅಂದರೆ ನೀವು ಹೈಯೆಸ್ಟ್ ರಿಸಲ್ಟ್ ಮಾಡಲೇಬೇಕನ್ನುವಂಥ ಒಂದು ಅತಿಯಾದ ಆಕಾಂಕ್ಷೆ ಇದ್ದಾಗ ಮಾತ್ರ, ಅತಿಯಾದ ಇಚ್ಛೆ ಇದ್ದಾಗ ಮಾತ್ರ ಇಂಥ ಶ್ರಮಗಳು ಕೂಡ ಸಾಧ್ಯ ಆಗ್ತದೆ, ನಿಮ್ಮ ಗುರಿಗಳು ಕೂಡ ಹಿಡಿಯುತ್ತದೆ. ಅದಕ್ಕೆ ಅತ್ಯುತ್ತಮವಾಗಿ ರಿಸಲ್ಟ್ ಮಾಡ್ತೇನೆ ಅಂತೇಳಿ ಒಂದು ದೊಡ್ಡ ಗುರಿ ಇಟ್ಕೊರಿ. ಆ ಇಚ್ಛೆಯನ್ನ ಪದೇ ಪದೇ ನೆನಪು ಮಾಡಿಕೊಂಡು ಶ್ರಮ ಪಡ್ತಾ ಹೋಗಿ, ಖಂಡಿತವಾಗ್ಲೂ ಕೂಡ ನೀವು ಅಂದ್ಕೊಂಡಂತೆ ಅತಿ ಹೈಯೆಸ್ಟ್ ರಿಸಲ್ಟ್ ನೀವು ಮಾಡ್ತೀರಿ ಅಂತ ಹೇಳ್ತಾ, ಇವತ್ತು ಹೊಸ ಅಧ್ಯಾಯ 3, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್. ವೆರಿ ಸಿಂಪಲ್ ಚಾಪ್ಟರ್. ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಘಟಕದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಕೇಳೋ ಸಾಧ್ಯತೆ ಐತಿ, ಎಷ್ಟು ಅಂಕಕ್ಕೆ ಈ ಅಧ್ಯಾಯ ಮೇಲೆ ಕೇಳ್ತಾರ, ಈ ಅಧ್ಯಾಯದ ಮೇಲೆ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ, 1 ಅಂಕದ ಎಷ್ಟು ಕೇಳ್ಬೋದು, 2 ಅಂಕದ ಎಷ್ಟು ಕೇಳ್ಬೋದು, 4 ಅಂಕದ ಎಷ್ಟು ಕೇಳ್ಬೋದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ತದನಂತರ ಈ ಅಧ್ಯಾಯದಲ್ಲಿ ಮೇನ್ ಆಗಿ ಮುಖ್ಯವಾಗಿ ಏನು ಕಲಿಯಕ್ಕೆ ಹೊರಟಿದೀವಿ ಅನ್ನೋದನ್ನ ರಿಮೈಂಡ್ ಮಾಡೋಣ. ತದನಂತರ 1-2 ಪಾಯಿಂಟ್ಸ್ ಅನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ನಾವು ಖಂಡಿತವಾಗ್ಲೂ ಕೂಡ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ತದನಂತರ ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆನ ಬಿಡಿಸೋಣ. ಈ ಅಧ್ಯಾಯದ ಮೇಲೆ 1 ಅಂಕದ ಒಂದು ಪ್ರಶ್ನೆ ಕೇಳೋ ಸಾಧ್ಯತೆ ಐತಿ. ನೆಕ್ಸ್ಟ್ 2 ಅಂಕದ ಒಂದು ಪ್ರಶ್ನೆ, ಅಂದ್ರೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಬಿಡಿಸುವಂತ ಮೆಥಡ್ಸ್ ಇದಾವೆ. ರೇಖಾಗಣಿತೀಯ ಮೆಥಡ್ಸ್, ಜಾಮೆಟ್ರಿಕಲ್ ಮೆಥಡ್ಸ್ ಅಂಡ್ ಆಲ್ಜಿಬ್ರಿಕ್ ಮೆಥಡ್ಸ್. ಆಲ್ಜಿಬ್ರಿಕ್ ಮೆಥಡ್ಸ್ ಏನದಲ್ಲ, ಬೀಜಗಣಿತೀಯ ವಿಧಾನಗಳು, ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ. ಬಹುತೇಕ ವರ್ಜಿಸುವ ವಿಧಾನ ಮೇಲೆ ಒಂದು ಪ್ರಶ್ನೆಯನ್ನು ಪ್ರತಿ ವರ್ಷ ಕೇಳಿದಾರೆ, ಬಹುತೇಕ ಕೇಳ್ತಾರೆ. 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ 4 ಅಂಕಕ್ಕೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ರೇಖಾಗಣಿತೀಯವಾಗಿ ಪ್ರತಿನಿಧಿಸೋದು ಹೇಗೆ, ಅಂದ್ರೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಬಹಳ ಸಿಂಪಲ್ ಐತಿ. ಹಾಗಾಗಿ ನೀವು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಗ್ರಾಫ್ ಹಾಕೋದು ಕಲ್ತ್ಕೊಂಡ್ಬಿಟ್ರೆ ನೀವು 4 ಮಾರ್ಕ್ಸ್ ಈಸಿ ಆಯ್ತು ಓದ್ತೀರಿ. ನೆಕ್ಸ್ಟ್ ವರ್ಜಿಸ ವಿಧಾನದಿಂದ ಬಿಡಿಸೋದು ಬಹಳ ಸಿಂಪಲ್ ಐತಿ. ಅದನ್ನ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ 2 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ ಇಲ್ಲೊಂದು 3 ಕಂಡೀಷನ್ಸ್ ಬರ್ತಾವ. ಅಂದ್ರೆ ಗ್ರಾಫ್ ಯಾವ ತರ ಬರ್ತೈತೆ ಅನ್ನೋದನ್ನ, ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಗ್ರಾಫ್ ಯಾವ ತರ ಬರ್ತೈತಿ, 3 ತರ ಗ್ರಾಫ್ ಬರ್ತೈತಿ. ಆ 3 ತರ ಗ್ರಾಫ್ ಬಂದಾಗ ಕೂಡ ಎಷ್ಟು ಪರಿಹಾರ ಇರ್ತಾವ, ಸ್ಥಿರ ಇರ್ತಾವ, ಅಸ್ಥಿರ ಇರ್ತಾವ, ಒಂದು 3 ಹೇಳಿಕೆ ಹಿಡಿದು ಆ 3 ಹೇಳಿಕೆ ನೀವು ಚೆನ್ನಾಗಿ ನೆನಪಿಟ್ಕೊಂಡ್ಬಿಟ್ರೆ ಅದರ ಮೇಲೆ ಒಂದು ಗ್ಯಾರಂಟಿ ಇರ್ತದೆ ಪ್ರಶ್ನೆ. ಹಾಗಾಗಿ 4, 2, 6 ಒಂದು 7 ಅಂಕ ನೀವು ಗ್ಯಾರಂಟಿಯನ್ನ ನಿರೀಕ್ಷೆ ಮಾಡ್ಬೋದು ಈ ಅಧ್ಯಾಯದ ಮೇಲೆ. ಮತ್ತೆ ನಿಮಗೆ 7ಕ್ಕೆ 7 ಅಂಕ ತಂದು ಕೊಡುವಂತ ಅಧ್ಯಾಯ. ಅಷ್ಟು ಸಿಂಪಲ್ ಐತಿ. ಈ ಅಧ್ಯಾಯದಲ್ಲಿ ಏನೆಲ್ಲ ನಾವು ಕಲಿತಾ ಇದ್ದೇವೆ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ. ಬೀಜೋಕ್ತಿ ಅಂದ್ರೆ ಆಲ್ರೆಡಿ ಕಲ್ತಿದ್ವಿ ನಾವು ಹಿಂದಿನ ಅಧ್ಯಾಯದಲ್ಲಿ. ಬಹುಪದೋಕ್ತಿ ಹೇಳ್ಬೇಕಾದ್ರೆ ವಾಟ್ ಈಸ್ ಅನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅದನ್ನ ಕಲ್ತಿದ್ದೀನ ಸರ್, ನೆನಪು ಮಾಡ್ಕೊಳ್ಳೋದು. ಯಾಕಂದ್ರೆ ಬೀಜೋಕ್ತಿ ಅಂತಂದ್ರೆ ಗೊತ್ತಾದ್ರೆ ಸಮೀಕರಣ ಅಂದ್ರೆ ಗೊತ್ತಾಗತ್ತೆ, ಸಮೀಕರಣ ಅಂದ್ರೆ ಗೊತ್ತಾದ್ರೆ 1 ಚರಾಕ್ಷರ ರೇಖಾತ್ಮಕ ಸಮೀಕರಣ ಗೊತ್ತಾಗತ್ತೆ, ನೆಕ್ಸ್ಟ್ 2 ಚರಾಕ್ಷರ ರೇಖಾತ್ಮಕ ಸಮೀಕರಣ ಗೊತ್ತಾಗತ್ತೆ. ಹಾಗಾಗಿ ಬೀಜೋಕ್ತಿಯನ್ನು ನೆನಪು ಮಾಡ್ಕೊಳ್ಳೋಣ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್, ಸಮೀಕರಣ ಈಕ್ವೇಷನ್ ಅನ್ನ ನೆನಪು ಮಾಡ್ಕೊಳ್ಳೋಣ, ಡೆಫಿನೇಷನ್. ನೆಕ್ಸ್ಟ್ 1 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಅಂದ್ರೆ ಏನು, ಅದರ ಪರಿಹಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನೆಕ್ಸ್ಟ್ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಇದರ ಡೆಫಿನೇಷನ್ ಏನು, ಹಂಗಂದ್ರೆ ಏನು, ಅವುಗಳ ಸಾಮಾನ್ಯ ರೂಪ ಏನು, ಉದಾಹರಣೆ ಏನು ಅನ್ನೋದನ್ನ ತಿಳ್ಕೊತಾ ಹೋಗೋಣ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನ ರೇಖಾಗಣಿತೀಯವಾಗಿ ಪ್ರತಿನಿಧಿಸೋದು, ಅಂದ್ರೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಗ್ರಾಫಿಕಲ್ ಮೆಥಡ್ ಮೂಲಕ ಹೆಂಗ್ ಬಿಡಿಸೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನೆಕ್ಸ್ಟ್ ಆಲ್ಜಿಬ್ರಿಕ್ ಮೆಥಡ್ಸ್ ಆಫ್ ಸಾಲ್ವಿಂಗ್, ಬೀಜಗಣಿತೀಯ ವಿಧಾನಗಳು, ಆದೇಶ ವಿಧಾನ ಮತ್ತು ವರ್ಜಿಸ ವಿಧಾನ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ 3 ಅಭ್ಯಾಸಗಳಿದಾವೆ. ಲಾಸ್ಟ್ ಇಯರ್ ಏನಿತ್ತಂದ್ರೆ 3.5 ವರೆಗೂ ಇತ್ತು. ಅಂದ್ರೆ 2 ಅಭ್ಯಾಸವನ್ನು ಕಡಿತಗೊಳಿಸಿ ಜಸ್ಟ್ 3.1, 3.2, 3.3 ಇಟ್ಟಿದ್ದಾರೆ. 3.1 ಒಳಗ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ಗ್ರಾಫಿಕಲ್ ಮೆಥಡ್ ಮೂಲಕ ಹೆಂಗ್ ಬಿಡಿಸ್ತಾ ಅನ್ನೋದ್ರ ಬಗ್ಗೆ ಕಲಿತಾ ಇದ್ವಿ. ಜೊತೆಗೆ ಅಲ್ಲಿ 2 ರೇಖಾತ್ಮಕ ಸಮೀಕರಣ ಕೊಟ್ಟು ಅವು ಸ್ಥಿರ ಆಗಿದವೋ ಅಸ್ಥಿರ ಆಗಿದವೋ ಅನ್ನೋದನ್ನ ಚೆಕ್ ಮಾಡುವಂತ ಸಮಸ್ಯೆಗಳಿದಾವೆ. ಅಂದ್ರಲ್ಲಿ ನಾವು 2 ರೇಖಾತ್ಮಕ ಸಮೀಕರಣಗಳ ಸಹಗುಣಕಗಳ ಅನುಪಾತ ತಗೊಂಡು ಹೋಲಿಸಿ ನೋಡಿದಾಗ 3 ಕಂಡೀಷನ್ಸ್ ಏನಂತ ಹೇಳಿದ್ವಲ್ಲ, ಅದರ ಬೇಸ್ ಆಗಿ ಇಟ್ಕೊಂಡು ಅವು ಸ್ಥಿರ ಜೋಡಿನ ಅಸ್ಥಿರ ಜೋಡಿ ಅಂತ ಹೇಳೋದು ಬಹಳ ಸಿಂಪಲ್ ಐತಿ 3.1. ನೆಕ್ಸ್ಟ್ 3.2 ಬೀಜಗಣಿತೀಯ ವಿಧಾನ ಏನಿದೆ ಅಲ್ಲ, ಆದೇಶ ವಿಧಾನದಿಂದ ಬಿಡಿಸುವಂಥವು ಆ ಸಮಸ್ಯೆಗಳಿದಾವೆ. ನೆಕ್ಸ್ಟ್ 3.3 ಒಳಗ
ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನ ಎರಡರಿಂದಲೂ ಬಿಡಿಸುವಂತ ಸಮಸ್ಯೆ ಅದು. ಹಾಗಾಗಿ ಬಹಳ ಸಿಂಪಲ್ ಐತಿ ಕಾನ್ಸೆಪ್ಟ್, ರೆಸ್ಟ್ರಿಕ್ಟೆಡ್ ಐತಿ, ಅಗ್ರಿ ಕಡಿಮೆ ಐತಿ. ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಫಸ್ಟ್ ಬೀಜೋಕ್ತಿ ಅಂದ್ರೆ ಏನ್ ನೆನಪು ಮಾಡ್ಕೊಳ್ಳೋದು. ಬೀಜೋಕ್ತಿ ಅಂದ್ರೆ ಈಗಾಗಲೇ ನಾವು ಬಹುಪದೋಕ್ತಿ ಹೇಳ್ಬೇಕಾದ್ರೆ ನೆನಪು ಮಾಡ್ಕೊಂಡಿದ್ವಿ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಪ್ಲಸ್ ಮೈನಸ್ ಗುಣ ಇಂಟು ಮತ್ತು ಡಿವೈಡ್ ಬೈ ಈ ಚಿಹ್ನೆಗಳಿಂದ ಸಹಯೋಗಗೊಂಡಿದ್ದರೆ ಅದು ನಾವು ಬೀಜೋಕ್ತಿ ಅಂತ ಕರಿತೀವಿ. ಎ ಕಾಂಬಿನೇಷನ್ ಆಫ್ ವೇರಿಯೇಬಲ್ಸ್ ಅಂಡ್ ಕಾನ್ಸ್ಟೆಂಟ್ ಕನೆಕ್ಟೆಡ್ ಬೈ 4 ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ಸ್ ಲೈಕ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಇದನ್ನ ನಾವು ಬೀಜೋಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನು ಸಮೀಕರಣ ಅಂದ್ರೆ ಏನು? ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ವಿತ್ ಈಕ್ವಲ್ ಟು ಸೈನ್ ಈಸ್ ಕಾಲ್ಡ್ ಆನ್ ಇಕ್ವೇಶನ್. ಒಂದು ಬೀಜೋಕ್ತಿ ಸಮಚಿಹ್ನೆಯನ್ನು ಹೊಂದಿದ್ರೆ ಅದನ್ನ ನಾವು ಸಮೀಕರಣ ಅಂತ ಕರಿಬಹುದು. ಅಂದ್ರೆ ಸಮೀಕರಣದಲ್ಲಿ ಒಂದು ಸಮಚಿಹ್ನೆ ಇರ್ತೈತಿ, ಎಡಭಾಗದಲ್ಲಿ ಒಂದಿಷ್ಟು ಪದ ಇರ್ತವೆ, ಬಲಭಾಗದಲ್ಲಿ ಒಂದಿಷ್ಟು ಪದ ಇರ್ತವೆ. an algebraic expression with equal to sign is called an equation. ಒಂದು ಬೀಜೋಕ್ತಿ ಸಮಚಿಹ್ನೆಯನ್ನು ಹೊಂದಿದ್ರೆ ಅದಕ್ಕೆ ನಾವು ಸಮೀಕರಣ ಅಂತ ಕರಿತೀವಿ. ನಾವು ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಅಂತ ಕರಿತೇವೆ. ಆಲ್ರೆಡಿ எடுத்து ಕಲ್ತಿದೀವಿ ನಾವು. ಲೀನಿಯರ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್. ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಿಮಗೆ, ಇನ್ನೊಂದ್ಸರಿ ಡಿಫೈನ್ ಮಾಡೋಣ. ಒಂದು ಸಮೀಕರಣ ಒಂದೇ ಒಂದು ಚರಾಕ್ಷರವನ್ನು ಹೊಂದಿದ್ದು ಅದರ ಗರಿಷ್ಠ ಘಾತಾಂಕ ಒಂದಾಗಿದ್ರೆ ಅದನ್ನ ನಾವು ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಉದಾಹರಣೆಗೆ x+2 = 5. ಇದು ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ. ಒಂದು ಸಮೀಕರಣವು ಒಂದೇ ಒಂದು ಚರಾಕ್ಷರ ಹೊಂದಿದ್ದು ಅದರ ಗರಿಷ್ಠ ಘಾತಾಂಕ ಒಂದಾಗಿದ್ರೆ an equation which involves only one variable with highest power 1 is called linear equation with one variable. ಇಲ್ಲಿ ನಾವು ಒಂದೇ ಚರಾಕ್ಷರ ಇರ್ತೈತಿ, ಜೊತೆಗೆ ಅದರ ಗರಿಷ್ಠ ಘಾತಾಂಕ ಒಂದಾಗಿರುತ್ತೆ. ಇದನ್ನ ನಾವು ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ರೇಖಾತ್ಮಕ ಅಂತ ಹೆಸರು ಯಾಕೆ ಬಂತಂದ್ರೆ ಈ ಸಮೀಕರಣನ ನಾವು ಗ್ರಾಫ್ ಹಾಕಿದಾಗ ಅದರದ ಗ್ರಾಫ್ ಯಾವ ತರ ಬರ್ತೈತಿ ಅಂದ್ರೆ ಈ ತರ ಸ್ಟ್ರೇಟ್ ಲೈನ್ ಬರ್ತೈತಿ, ರೇಖೆ ಬರ್ತೈತಿ. ಈ ಸಮೀಕರಣದ ನಕ್ಷೆ ರೇಖೆ ಆಗಿರೋದ್ರಿಂದ ಇದು ರೇಖಾತ್ಮಕ ಸಮೀಕರಣ. ಈಗ ಇದರ ಪರಿಹಾರ ಅಂದ್ರೆ ಏನು? ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣದ ಪರಿಹಾರ ಅಂದ್ರೆ ಏನು? ಪರಿಹಾರ ಅಂದ್ರೆ ಈ ಸಮೀಕರಣದ ಒಂದು ಚರಾಕ್ಷರ ಇರ್ತೈತಲ್ಲ, ಈ ಚರಾಕ್ಷರ ಇದ್ದ ಜಾಗದೊಳಗ ಯಾವ ಬೆಲೆ ತುಂಬಿ ಸುಲಭೀಕರಿಸಿದ್ರೆ ಎಡಭಾಗ ಮತ್ತು ಬಲಭಾಗ ಸಮ ಆಗ್ತದೆ. ಅಂದ್ರೆ ಸಮೀಕರಣದಲ್ಲಿರುವಂತ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿದ್ ಬಿಟ್ರೆ ಅದನ್ನ ನಾವು ಪರಿಹಾರ ಕಂಡುಹಿಡಿದಂತ ಅರ್ಥ. The value of variable which satisfies the given linear equation is called solution ಅಂತ ಕರಿತೀವಿ ನಾವು. ಅಂದ್ರೆ ಪರಿಹಾರ ಅಂತ ಕರಿತೀವಿ. ಇದು ನಮಗೆ ಗೊತ್ತಿರೋ ಹಾಗೆ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಒಂದೇ ಒಂದು ಪರಿಹಾರ ಹೊಂದಿರ್ತದೆ, ಅನನ್ಯ ಪರಿಹಾರ. ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ಡಿಫೈನ್ ಮಾಡೋಣ, ವ್ಯಾಖ್ಯಾನ ಮಾಡೋಣ, ಜೊತೆಗೆ ಅದರ ಸಾಮಾನ್ಯ ರೂಪ ಏನು ಮತ್ತು ಉದಾಹರಣೆಗಳು ಏನನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ. ಟೂ ಲೀನಿಯರ್ ಇಕ್ವೇಷನ್ಸ್ ಇನ್ ದಿ ಸೇಮ್ ಟೂ ವೇರಿಯೇಬಲ್ಸ್ ಸೇ x and y ಆರ್ ಕಾಲ್ಡ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್. ಅಂದ್ರೆ ಎರಡು ರೇಖಾತ್ಮಕ ಸಮೀಕರಣಗಳು ಒಂದೇ ರೀತಿಯ ಚರಾಕ್ಷರ ಹೊಂದಿದ್ರೆ x ಮತ್ತು y, ಒಂದೇ ಸಮೀಕರಣ x ಮತ್ತು y ಚರಾಕ್ಷರ, ಎರಡನೇ ಸಮೀಕರಣ x ಮತ್ತು y ಚರಾಕ್ಷರ ಹೊಂದಿದ್ರೆ ಅವುಗಳನ್ನು ನಾವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇಲ್ಲಿ ಎರಡು ಚರಾಕ್ಷರ ಯಾವುವು? x ಮತ್ತು y. ಆಲ್ರೆಡಿ ರೇಖಾತ್ಮಕ ಅಂತ ಹೇಳಿರೋದ್ರಿಂದ ಎರಡು ಚರಾಕ್ಷರಗಳ ಘಾತಾಂಕಗಳು ಒಂದಾಗಿದೆ, ಗರಿಷ್ಠ ಘಾತಾಂಕ. ಎರಡು ರೇಖಾತ್ಮಕ ಸಮೀಕರಣಗಳು ಒಂದೇ ರೀತಿಯ ಚರಾಕ್ಷರ ಹೊಂದಿದ್ರೆ ಅದನ್ನ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಕರಿತೀವಿ. ಇದು ಎಂದರೆ ಏನಂತ ಪರೀಕ್ಷೆಗೆ ಏನು ಕೇಳೋದಿಲ್ಲ. ದ ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ ಈಸ್ a1x plus b1y plus c1 is equal to 0, a2x plus b2y plus c2 is equal to 0. ಸಾಮಾನ್ಯ ರೂಪ ಅಂತ ಕರಿತೀವಿ. ಅಂದ್ರೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳು ಈ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗೆ ಇರ್ತಾವೆ. a1x plus b1y plus c1 is equal to 0, a2x plus b2y plus c2 is equal to 0. ಈ ಸಾಮಾನ್ಯ ರೂಪ ಗೊತ್ತಿರಲಿ. ಉದಾಹರಣೆ ಕೊಡೋದಾದ್ರೆ ಫಸ್ಟ್ ಒನ್ 3x plus y minus 5 is equal to 0, 2x minus y minus 5 is equal to 0. ಕೆಲವೊಮ್ಮೆ ಇವು ಆದರ್ಶ ರೂಪದಾಗ ಇರ್ಬೋದು, ಇಲ್ಲದೆ ಇರ್ಬೋದು. ಅಂದ್ರೆ ಇದು ಸಿ ಬೆಲೆಯನ್ನ ಬಲಗಡೆ ಬರ್ದಿರ್ಬೋದು ಅಥವಾ y ಬೆಲೆಯನ್ನ ಆ ಕಡೆ ಬರ್ದಿರ್ಬೋದು. ಇಲ್ಲಿ ಬಲಭಾಗ 0ಗೆ ಸಮ ಅಂದ್ರೆ ಇದು ದಿಸ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್, ಆದರ್ಶ ರೂಪ ಅಂತ ಕರಿತೀವಿ ನಾವು. ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿ ಅಂದ್ರೆ ಏನರ್ಥ? ಎಟ್ ಎ ಟೈಮ್ ಎರಡು ಸಮೀಕರಣ ಇರ್ತಾವ ಅಂತ ಅರ್ಥ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ 2x minus 3y plus 13 is equal to 0, 3x minus 2y plus 12 is equal to 0. ಈ ಎರಡು ಉದಾಹರಣೆ ನಾವು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಉದಾಹರಣೆಯಾಗಿ ಕೊಡಬಹುದು. ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಒಳಗೆ ನಾವು ಗ್ರಾಫ್ ಒಳಗೆ ಹಾಕಿದ್ರ ಅಂದ್ರೆ ಇದ್ರ ನಕ್ಷೆಯನ್ನು ಹಾಕಿದ್ರ ಯಾವ ತರ ಗ್ರಾಫ್ ಬರ್ತಾವ? ಮೂರೇ ಮೂರು ಟೈಪ್ ಗ್ರಾಫ್ ಅದು ಯಾವ ತರ ಬರ್ತಾವ ಅನ್ನೋದನ್ನ ನೋಡೋಣ.
ನೋಡ್ರಿ, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳ ಗ್ರಾಫ್ ಅನ್ನ ಹಾಕಿದ್ರೆ ನಾವು ಕೇವಲ ಮೂರು ತರದ ಗ್ರಾಫ್ ಬರ್ತಾವು. ಒಂದೇ ವಿಧ ಯಾವ್ದಂದ್ರ ದ ಲೈನ್ಸ್ ರಿಪ್ರೆಸೆಂಟಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟು ವೇರಿಯೇಬಲ್ಸ್ ವಿಲ್ ಇಂಟರ್ಸೆಕ್ಟ್ ಎಟ್ ಒನ್ ಪಾಯಿಂಟ್. ಅಂದ್ರೆ ಎರಡು ಪರಸ್ಪರ ಛೇದಿಸ್ತಾವು. ನಮಗೆ ಗೊತ್ತಿದೆ ಎರಡು ರೇಖಾತ್ಮಕ ಸಮೀಕರಣ ಗ್ರಾಫ್ ಹೆಂಗಿರ್ತಾವೆ, ಸ್ಟ್ರೇಟ್ ಲೈನ್ ಇರ್ತಾವೆ. ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣದಿಂದ ಎರಡು ಸ್ಟ್ರೇಟ್ ಲೈನ್ ಬರ್ತಾವು. ಒಂದೇ ಸಂದರ್ಭದೊಳಗ ಎರಡು ರೇಖಾತ್ಮಕ ಸಮೀಕರಣಗಳ ಸರಳ ರೇಖೆಗಳು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಛೇದಿಸ್ತಾವು. ಎಷ್ಟು ಪರಿಹಾರ ಇರ್ತಾವ ಅಂದ್ರ ಛೇದಿಸ್ತಾವ ಅಂದ್ರೆ ಏನಿರ್ತ ಅನನ್ಯ ಪರಿಹಾರ, ಯುನಿಕ್ ಸೊಲ್ಯೂಷನ್. ಹೆಂಗಂದ್ರೆ ಇದನ್ನ ನಾವು ಎಕ್ಸ್ ಎಕ್ಸಿಕ್ಕ ಇದನ್ನ ನಾವು ವೈ ಎಕ್ಸ್ ಕೂಡಿಸ್ಬಿಟ್ರ ನಮ್ಗೆ ಎಕ್ಸ್ ವ್ಯಾಲ್ಯೂ ಒಂದು ವೈ ವ್ಯಾಲ್ಯೂ ಒಂದು ಸಿಗ್ತದೆ. ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ನಾವು ಗ್ರಾಫ್ ಒಳಗ ಪ್ರತಿನಿಧಿಸಿದ್ರೆ ಅವು ಪರಸ್ಪರ ಛೇದಿಸುತ್ತವೆ, ಒಂದೇ ಒಂದು ಪರಿಹಾರ ಹೊಂದಿರ್ತವೆ, ಅನನ್ಯ ಪರಿಹಾರ ಹೊಂದಿರ್ತವೆ, ಜೊತೆಗೆ ಅವು ಸ್ಥಿರ ಜೋಡಿ ಇರ್ತವೆ. ಸ್ಥಿರ ಜೋಡಿ ಇದು ಫಸ್ಟ್ ಕೇಸ್. ನೆಕ್ಸ್ಟ್ ಸೆಕೆಂಡ್ ಕೇಸ್ ಏನಂದ್ರೆ ಟೂ ಲೈನ್ಸ್ ರಿಪ್ರೆಸೆಂಟಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಟೂ ವೇರಿಯೇಬಲ್ಸ್ ವಿಲ್ ನಾಟ್ ಇಂಟರ್ಸೆಕ್ಟ್ ಎಟ್ ಎನಿ ಪಾಯಿಂಟ್ ಅದರ್ವೈಸ್ ಪ್ಯಾರಲ್ ಟು ಈಚ್ ಅದರ್. ಅಂದ್ರೆ ಪರಸ್ಪರ ಸಮಾಂತರ ಅದ ನೋಡ್ರಿ. ಎರಡು ನಕ್ಷೆಗಳು ಅಂದ್ರೆ ಎರಡು ಸರಳ ರೇಖೆಗಳು ಪರಸ್ಪರ ಸಮಾಂತರ ಇವೆ, ಸಮನಾದ ಅಂತರ ಇದಾವೆ. ಅಂದ್ರೆ ಇಲ್ಲಿ ಯಾವುದೇ ಪರಿಹಾರ ಇಲ್ಲ. ಈ ತರ ರೇಖಾತ್ಮಕ ಸಮೀಕರಣ ಇದ್ದಾಗ ಯಾವುದೇ ಪರಿಹಾರ ಹೊಂದಿರೋದಿಲ್ಲ. ಯಾವುದೇ ಪರಿಹಾರ ಹೊಂದಿಲ್ಲ ಅಂದ್ರೆ ಅಸ್ಥಿರ ಜೋಡಿ ಅದು. ಹಾಗಾಗಿ ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳ ಗ್ರಾಫ್ ಅನ್ನು ನಾವು ಹಾಕಿದಾಗ ಅವು ಪ್ಯಾರಲಲ್ ಲೈನ್ಸ್ ಬಂದ್ರೆ, ಸಮಾಂತರ ರೇಖೆ ಬಂದ್ರೆ ಏನರ್ಥ, ಅವು ಯಾವುದೇ ಪರಿಹಾರ ಹೊಂದಿಲ್ಲ. ದೇ ಹ್ಯಾವ್ ನೋ ಸೊಲ್ಯೂಷನ್. ಇನ್ಕನ್ಸಿಸ್ಟೆಂಟ್ ಪೇರ್, ಅಸ್ಥಿರ ಜೋಡಿ ಅಂತ ಪರಿಹಾರ ಇಲ್ಲ ಅಂದ್ರೆ ಅಸ್ಥಿರ ಜೋಡಿ. ಇನ್ನು ಲಾಸ್ಟ್ ಕೇಸ್ ಏನಂದ್ರೆ ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಹಿಯರ್ ಟೂ ಲೈನ್ಸ್ ರಿಪ್ರೆಸೆಂಟಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ದೇ ವಿಲ್ ಕೋಇನ್ಸಿಡೆಂಟ್ ಆರ್ ದೇ ಓವರ್ಲ್ಯಾಪ್ ಈಚ್ ಅದರ್. ಅಂದ್ರೆ ಒಂದು ಸರಳ ರೇಖೆ ಏನ್ ಬರ್ತೈತಿ, ಫಸ್ಟ್ ಒಂದೇ ರೇಖಾತ್ಮಕ ಸಮೀಕರಣದ ಗ್ರಾಫ್ ಹಾಕಿದಾಗ ಒಂದು ಸರಳ ರೇಖೆ ಬರ್ತೈತಿ. ನೆಕ್ಸ್ಟ್ ಎರಡನೇ ರೇಖಾತ್ಮಕ ಸಮೀಕರಣ ಗ್ರಾಫ್ ಹಾಕಿದಾಗ ಅದರ ಮೇಲೇನೆ ಬರ್ತೈತಿ, ಓವರ್ಲ್ಯಾಪ್ ಆಗ್ತಾವ, ಐಕ್ಯ ಆಗ್ತಾವ ಅಂತ ಕರಿತೀವಿ ನಾವು. ಒಂದು ಸರಳ ರೇಖೆ ಮೇಲೆ ಇನ್ನೊಂದು ಸರಳ ರೇಖೆ ಐಕ್ಯ ಆಗ್ತಾವ. ಇಂಥ ಸಂದರ್ಭದಲ್ಲಿ ಎಷ್ಟು ಪರಿಹಾರ ಇರ್ತಾವ ಅಂದ್ರ ಅಪರಿಮಿತ ಪರಿಹಾರ ಇರ್ತಾವ, ಇನ್ಫೈನೈಟ್ ಸೊಲ್ಯೂಷನ್ಸ್ ಇರ್ತಾವ. ಇಲ್ಲಿ ಸ್ಥಿರ ಜೋಡಿನ ಅಸ್ಥಿರ ಜೋಡಿನ ಅಂದ್ರ ಸ್ಥಿರ ಅವಲಂಬಿತ ಜೋಡಿ ಡಿಪೆಂಡ್ ಆಗುತ್ತೆ. ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣ ಗ್ರಾಫ್ಗಳು ಒಂದರ ಮೇಲೆ ಒಂದು ಐಕ್ಯ ಆಗೋದ್ರಿಂದ ಇಲ್ಲಿ ಪರಸ್ಪರ ಅವಲಂಬಿತ ಜೋಡಿ ಅಂತ ಕರಿತೇವೆ. ಈ ಟ್ಯಾಬ್ಲರ್ ಕಾಲಮ್ ಕೋಷ್ಟಕ ಏನೈತಲ್ಲ, ಮೂರು ಅಂಶಗಳನ್ನ ಗಮನಿಸ್ಬೇಕು ನಾವು ಗ್ರಾಫ್ ಇಂದ. ಒಂದು ನಕ್ಷೆ ಯಾವ ತರ ಇರ್ತೈತಿ, ಇನ್ನೊಂದು ಪರಿಹಾರ ಎಷ್ಟಿರ್ತಾವು, ನೆಕ್ಸ್ಟ್ ಸ್ಥಿರನೋ ಅಸ್ಥಿರನೋ. ಫಸ್ಟ್ ಕೇಸ್ ಒಳಗೆ ನೋಡಿ, ನಕ್ಷೆ ಛೇದಿಸುತ್ತವೆ, ಎರಡು ರೇಖಾತ್ಮಕ ಸಮೀಕರಣಗಳ ನಕ್ಷೆಗಳು ಛೇದಿಸುತ್ತವೆ. ಎಷ್ಟು ಪರಿಹಾರ ಇರ್ತಾವೆ, ಅನನ್ಯ ಪರಿಹಾರ, ಏಕೈಕ ಪರಿಹಾರ ಇರ್ತೈತಿ, ಸ್ಥಿರ ಜೋಡಿ ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್, ನಕ್ಷೆ ಯಾವ ತರ ಐತಿ, ಸಮಾಂತರ ರೇಖೆ ಪ್ಯಾರಲಲ್ ಲೈನ್ಸ್. ಪರಿಹಾರ ಎಷ್ಟಿದಾವು, ಪರಿಹಾರ ಇಲ್ಲ, ದೇ ಹ್ಯಾವ್ ನೋ ಸೊಲ್ಯೂಷನ್ಸ್, ಪರಿಹಾರ ಇಲ್ಲ. ಸ್ಥಿರನ ಅಸ್ಥಿರನ, ಪರಿಹಾರ ಇಲ್ಲ ಅಂದ್ರೆ ಅಸ್ಥಿರ ಜೋಡಿ, ಇನ್ಕನ್ಸಿಸ್ಟೆಂಟ್ ಪೇರ್. ನೆಕ್ಸ್ಟ್ ಲಾಸ್ಟ್ ಒನ್, ನಕ್ಷೆ ಯಾವ ತರ ಆಗೈತಿದೆ, ಕೋಇನ್ಸಿಡೆಂಟ್ ಅಂದ್ರೆ ಓವರ್ಲ್ಯಾಪ್ ಈಚ್ ಅದರ್, ಐಕ್ಯವಾಗಿವೆ. ಪರಿಹಾರ ಎಷ್ಟಿದಾವು, ಅಪರಿಮಿತ ಪರಿಹಾರ ಇದಾವೆ. ಸ್ಥಿರನ ಅಸ್ಥಿರನ, ಸ್ಥಿರ ಅವಲಂಬಿತ ಜೋಡಿ. ಕೇವಲ ಮೂರು ಟೈಪ್ ಇದಾವೆ. ಇದ್ರ ಮೇಲೆ ಒಂದು ಅಂಕದ ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ. ಅದಕ್ಕೆ ಇವ್ನು ಮೂರು ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ನೆನಪಿಟ್ಕೊಂಡ್ರೆ ಒಂದು ಅಂಕ ಗ್ಯಾರಂಟಿ ತಗೋಬಹುದು. ಇವಿಷ್ಟನ್ನ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ನಾಳೆ ದಿನ ಬಹಳ ಇಂಟ್ರೆಸ್ಟಿಂಗ್ ಆಗಿ ವಾರ್ಷಿಕ ಪರೀಕ್ಷೆಗೆ 4 ಅಂಕ ಕೇಳುವಂತ ಪ್ರಶ್ನೆ, ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ನಕ್ಷೆ ಮೂಲಕ ಬಿಡಿಸೋದು ಹೇಗೆ ಅನ್ನೋದನ್ನ ಚರ್ಚೆ ಮಾಡೋಣ. ಇವತ್ತು ಹೇಳಿದ್ರಾಗ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ನಿಮ್ಮ ಎಲ್ಲ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.